ಬ್ಯೂಟಿಫುಲ್ ಸೋಲ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಮನಸಾರೆ ಇಷ್ಟಪಡೋಂಥ ಪರ್ಸನ್, ತುಂಬ ಇಂಟ್ರೆಸ್ಟೆಡ್ ಆಗಿರೋವಂಥ ಪರ್ಸನ್ನ ನೆನೀರಿ. ನಿಮ್ಮ ಭಾವನೆ ಅವ್ರ ಬಗ್ಗೆ ಏನಿದೆ ಅನ್ನೋದನ್ನ ಚನಲೈಸ್ ಮಾಡೋಣ. ತುಂಬ ಕನ್ಫ್ಯೂಷನ್ಸಲ್ಲಿದ್ದೀರಾ. ಈ ಪರ್ಸನ್ ಇಷ್ಟ ಬಟ್ ತುಂಬ ಕನ್ಫ್ಯೂಷನ್ ಅನ್ನೋ ಎನರ್ಜಿಲಿದ್ದೀರಾ. ಈ ಪ್ರೀತಿಲಿ ಈ ಸಂಬಂಧ ವರ್ಕ್ ಆಗುತ್ತಾ, ನಾನು ಅವ್ರ ಜೊತೆ ಆಗಿರೋಕ್ಕಾಗುತ್ತಾ, ಹೇಗಾಗುತ್ತೆ, ನಿಜವಾಗ್ಲೂ ಈ ಒಂದು ಸಂಬಂಧದಲ್ಲಿ ಎಫರ್ಟ್ಸ್ ತುಂಬ ಆಗಬೇಕಾಗಿದೆ, ಈ ಸಂಬಂಧ ವರ್ಕ್ ಆಗುತ್ತಾ ಅನ್ನೋದೇ ಒಂದು ಗೊಂದಲ, ಕನ್ಫ್ಯೂಷನಲ್ಲಿದ್ದೀರಾ. ನಿಮಗೆ ಗೊತ್ತಿದೆ ನೀವೇ ಅತಿಯಾದ ಒಂದು ಪ್ರೀತಿನ ಹಾಕಬೇಕಾಗಿರೋಂಥದ್ದಾಗಿದೆ, ಎಫರ್ಟ್ಸ್ ಹಾಕಬೇಕಾಗಿದೆ ಅಂತ. ಅದು ಯಾಕಿಷ್ಟು ಭಯ ಗೊತ್ತಿಲ್ಲ. ಕಾಣದೇ ಇರೋವಂಥ ದಾರಿಯಲ್ಲಿ ನಿಂತಿದ್ದೀರಾ. ಕಣ್ಮುಂದೆ 2 ಆಪ್ಷನ್ ಇದೆ, ಯಾವ ದಾರಿಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಈ ದಾರಿಯಲ್ಲಿ ಹೋಗಬೇಕು ಅಂತ ನಿಂತಿದ್ದೀರಾ, ಹೆಜ್ಜೆ ಇಡೋಕ್ಕೆ ಕಷ್ಟ ಆಗ್ತಿರೋವಂಥದ್ದಾಗಿದೆ. ನಿಮಗೆ ಗೊತ್ತಿದೆ ಹೋದರೆ ತುಂಬ ಎಫರ್ಟ್ಸ್ ಹಾಕಬೇಕು ಅಂತ, ಆದರೆ ಇದನ್ನು ಚೂಸ್ ಮಾಡ್ತಾ ಇದ್ದೀರಾ. ಒಂದು ಮ್ಯಾರೇಜ್ ಲಾಂಗ್ ಟರ್ಮಿಗೆ ತೊಗೊಂಡು ಹೋಗಬೇಕು, ಇವರನ್ನ ನಿಮ್ಮ ಸಂಗಾತಿಯಾಗಿ ನೋಡಬೇಕು, ಜೊತೆ ಜೀವನ ನಡೆಸಬೇಕು, ಒಂದು ಲಾಂಗ್ ಕಮಿಟ್ಮೆಂಟ್ ಆಗಬೇಕು, ಕಮಿಟೆಡ್ ಓರಿಯೆಂಟೆಡ್ ಆಗಬೇಕು ಅನ್ನೋ ಒಂದು ಎನರ್ಜಿಲಿದ್ದೀರಾ. ವರ್ಕ್ ಮಾಡಬೇಕು ಅಂತ ಇದ್ದೀರಾ, ಆದರೆ ಹೆಜ್ಜೆ ಇಡೋ ಭಯ ಯಾಕೆ ಅಂತ ನೋಡೋಣ. ನಿಮಗೆ ಗೊತ್ತಿಲ್ಲ, ನಿಮ್ಮಲ್ಲೇ ಆಗಿರೋಂಥ ಒಂದು ಬದಲಾವಣೆ ಆಗಿದೆ ಈ ವ್ಯಕ್ತಿಯಿಂದ. ಆದರೆ ಈ ಬದಲಾವಣೆಗೆ ನೀವು ಹೊಸದಾಗಿದ್ದೀರಾ. ಅದನ್ನು ತಗೊಂಡು ಮುಂದೆ ಹೇಗೆ ಹೋಗೋದು? ಹಳೆಯ ಒಂದು ಜೀವನ ಹಿಂದೆ ಬಿಟ್ಟು ಹೊಸ ಜೀವನ ಶುರು ಮಾಡೋದು ಹೇಗೆ? ಈ ಹೊಸ ವ್ಯಕ್ತಿಯಾಗಿ ನಾನು ಅವ್ರ ಜೊತೆ ಹೇಗೆ ಹೋಗ್ತೀನಿ, ನನ್ನೇ ನಾನಿನ್ನ ತಿಳ್ಕೊಂಡಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ನಿಂತಿದ್ದೀರಾ. ಕೇಳ್ತಾ ಇದ್ದೀರಾ, ಪ್ರೇ ಮಾಡ್ತಾ ಇದ್ದೀರಾ ಭಗವಂತನಿಂದ ಒಂದು ಹೊಸ ಫೇಸ್ ಆಗಿ ಹೆಜ್ಜೆಯಿಂದ ಹೆಜ್ಜೆ ಮುಂದೆ ಹೋಗಬೇಕು, ಈ ಸಂಬಂಧ ಬೆಳಿಬೇಕು. ಆದರೆ ಹೇಗೆ ಬೆಳೆಯುತ್ತೆ ಅನ್ನೋ ಒಂದು ಕ್ವಶನ್ ತುಂಬ ಇದೆ. ನೀವರ್ಗೇನಾದ್ರು ಹೇಳಬೇಕಾಗಿರೋಂಥ ಒಂದು ಭಾವನೆಗಳಾದರೆ, ನಿನ್ನ ತಿಳ್ಕೋಬೇಕು ಅನ್ನೋ ಆಸೆ ಹಂಬಲ ತುಂಬ ಇದೆ. ನಿನ್ನ ಜೊತೆ ಪ್ರಪಂಚನ ಕಳಿಬೇಕು ಅನ್ನೋ ಕ್ಷಣ ಬೇಕು. ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದೀನಿ. ನನ್ನ ಆ ಒಂದು ಪ್ರಪಂಚನ ಮರೆತು ನಿನ್ನ ಜೊತೆ ಕೂತು ಅದು ನನ್ನ ಪ್ರಪಂಚ ಮಾಡ್ಕೋಬೇಕು. ನಿನ್ನ ನಾನು ತಿಳ್ಕೋಬೇಕು. ನನ್ನ ಪ್ರಪಂಚದಲ್ಲಿ ನಿನ್ನ ನಾನು ಹೇಗೆ ನೋಡಬೇಕು, ನೀನು ಏನು, ನಿನ್ನ ಪ್ರಪಂಚದಲ್ಲಿ ನಾನೇನು, ನಾನು ಹೇಗಿರ್ತೀನಿ ಅನ್ನೋ ಎಷ್ಟು ವಿಚಾರಗಳನ್ನ ತಿಳ್ಕೋಬೇಕಾಗಿದೆ. ಕಾಣದೇ ಇರೋವಂಥ ಆ ಒಂದು ಚಂದ್ರನ ಒಂದು ಲೋಕದಲ್ಲಿ ಕೂತು ಇಬ್ಬರು ಕ್ಷಣನ ಕಲಿಬೇಕಾಗಿದೆ. ನಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ನೋವನ್ನ ಹಿಂದೆ ಬಿಟ್ಟು ನಿನ್ನ ಜೊತೆ ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಟ್ಟು ಮುಂದೆ ಹೋಗಬೇಕು. ಹೊಸ ಸ್ಟೋರಿನ ಬರಿಬೇಕಾಗಿರೋಂಥದ್ದಾಗಿದೆ. ಹೊಸ ಬಿಗಿನಿಂಗ್ ಬೇಕಾಗಿದೆ. ಆ ಒಂದು ಹ್ಯಾಪಿನೆಸ್ ಬೇಕಾಗಿರೋಂಥದ್ದಾಗಿದೆ. ಹೊಸ ಬೆಳಕನ್ನು ತರುವಂಥದ್ದಾಗಿದೆ. ಹೊಸ ಅಧ್ಯಾಯ ಬೇಕಾಗಿರೋಂಥದ್ದಾಗಿದೆ. ನಿನ್ನ ಜೊತೆ ಆ ಕಮಿಟ್ಮೆಂಟ್ನ ನೋಡಬೇಕು, ಕೈ ಹಿಡಿದು ನಡಿಬೇಕು ಅನ್ನೋ ಆಸೆ ಹಂಬಲ, ನೀನೇ ನನ್ನವರು ಅನ್ನೋ ಆ ನಂಬಿಕೆ ನನ್ನದು ಉಳಿಬೇಕಾಗಿರುವಂಥದ್ದಾಗಿದೆ. ಆದರೆ ನನ್ನ ಈ ಒಂಟಿಯಾಗಿ ಕೂತಾಗ ಬರೋ ಹಲವಾರು ವಿಚಾರಗಳಿಂದ ಭಯ ಪಡ್ತಾ ಇದ್ದೀನಿ. ಈ ಪ್ರೀತಿಯಿಂದ ದೂರ ಹೋಗೋಕ್ಕಾಗ್ತಾ ಇಲ್ಲ, ಆದರೆ ಈ ಪ್ರೀತಿನ ಅಪ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇದು ನಿಜವಾದ ಪ್ರೀತಿನ ಅಥವಾ ಆಕರ್ಷಣೆಯ ಅನ್ನೋ ಒಂದು ಗೊಂದಲದಲ್ಲಿ ಕೂಡ ಕೂತಿದ್ದೀನಿ. ಅಥವಾ ನಿಮಗೆ ನನ್ನ ಮೇಲೆ ಇರೋವಂಥದ್ದು ಬರೀ ಆಕರ್ಷಣೆಯ ಅನ್ನೋ ಒಂದು ಕನ್ಫ್ಯೂಷನ್, ಗೊಂದಲ ಈಗ ನನ್ನ ತಲೆಯಲ್ಲಿರುವಂಥದ್ದಾಗಿದೆ. ಆದರೆ ಪ್ರತಿ ಕ್ಷಣ ನಿನ್ನ ಕೈ ಹಿಡಿದು ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಮುಂದೆ ನಡಿಬೇಕು. ನೀನು ಪ್ರತಿ ಕ್ಷಣ ನನ್ನ ಒಂದು ಹೆಜ್ಜೆಯಲ್ಲಿ ಹಾದಿಯಲ್ಲಿ ನನ್ನ ಜೊತೆ ಕೈ ಹಿಡಿದು ನಡೆಯೋಕ್ಕೆ ಹೆಲ್ಪ್ ಮಾಡಿದ್ಯಾ, ಕರ್ಕೊಂಡು ಹೋಗಿದ್ಯಾ. ಆದರೆ ನಾವಿಬ್ಬರ ಜೊತೆಲಿ ಇರೋಕ್ಕಾಗುತ್ತಾ? ಆದರೆ ಕಂಪ್ಲೀಟಾಗಿ ಆ ಕೈನ ಹಿಡಿಯೋದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಇಡಬೇಕಾಗಿದೆ ಇಬ್ಬರು ಕೂಡ. ನಾನು ಮುಂದೆ ಬಂದರೆ ನೀನು ಹಿಂದೆ ಬರಬೇಕಾಗಿದೆ. ಆಗುತ್ತಾ ಆ ವಿಚಾರದಲ್ಲಿ?
ಈ ನಿಜವಾದ ಪ್ರೀತಿನ ಜೀವಿಸ್ಬೇಕು ಅನ್ನೋ ಹಂಬಲ, ಆಸೆ, ಖುಷಿ, ನಿನಗೆ ನಿಜವಾದ ಪ್ರೀತಿನ ಕೊಡಬೇಕು ಅನ್ನೋ ಒಂದು ಪ್ರೀತಿ ಆಸೆ ನನ್ನಲ್ಲಿರುವಂಥದ್ದಾಗಿದೆ. ದ ಹ್ಯಾಂಡ್ ಜೀವನದ ಒಂದು ಹೊಸ ಅಧ್ಯಾಯದಲ್ಲಿ ನೀನು ನನಗೋಸ್ಕರ ಕಾಯ್ತಾ ಇರ್ತೀಯ. ನಾನಲ್ಲಿ ಬರ್ತೀನಿ, ಕಾಯ್ತೀಯ ನೀನು. ನನ್ನಲ್ಲಿ ಆಗಿರೋ ಬದಲಾವಣೆಯಿಂದ ನಿನ್ನವರೆಗೂ ನಾನು ರೀಚ್ ಆಗುವಷ್ಟು ವರೆಗೂ ತಾಳ್ಮೆ ಇದೆಯಾ ನಿನಗೆ? ಕಾಯ್ತೀಯ ಅನ್ನೋ ಒಂದೇ ಪ್ರಶ್ನೆ ನನ್ನ ಮನಸ್ಸಲ್ಲಿ ಇನ್ನೂ ಉಳಿದಿದೆ. ಓಕೆ, ಇಲ್ಲಿ ತುಂಬ ಅಟ್ರಾಕ್ಷನ್ ಇದೆ ಒಬ್ರಿಗೊಬ್ರಿಗೆ. ಅಟ್ ದ ಎಂಡ್ ಆಫ್ ದ ಎನರ್ಜಿ ಸಾಂಗಲ್ಲೂ ಕೂಡ ಲಾಟ್ ಆಫ್ ಅಟ್ರಾಕ್ಷನ್ಸ್ ಕಾಣಿಸ್ತಾ ಇರೋವಂಥದ್ದಿದೆ. ಅಟ್ರಾಕ್ಷನ್ ಇದೆ, ನಿಮಗೆ ಒಂಚೂರು ಗೊಂದಲ ಕೂಡ ಇದೆ. ಇದು ನಿಜವಾದ ಪ್ರೀತಿನ? ನಿಜವಾದ ಪ್ರೀತಿ ಆದರೂ ಬರೀ ಆಕರ್ಷಣೆನಾ? ಅಥವಾ ಈ ಆಕರ್ಷಣೆನ ನಿಜವಾದ ಪ್ರೀತಿಯಾಗಿ ಅರ್ಥ ಮಾಡ್ಕೊಳ್ಳುವಷ್ಟು ಎಫರ್ಟ್ಸ್ ಹಾಕಕ್ಕೆ ಸಾಧ್ಯ ಇದೆಯಾ? ತುಂಬ ಗೊಂದಲದಲ್ಲಿದ್ದೀರಾ ನೀವು. ಆ್ಯಂಡ್ ನಿಮ್ಮಲ್ಲಿ ಆಗಿರೋ ಬದಲಾವಣೆನ ತಗೊಂಡು ಮುಂದೆ ಹೋಗಬೇಕು. ಆದರೆ ಅಲ್ಲಿವರೆಗೂ ಆ ವ್ಯಕ್ತಿ ನನ್ನ ನಂಬಿ ಕಾಯ್ತಾರಾ ಅನ್ನೋ ಪ್ರಶ್ನೆ ಕೂಡ ನಿಮ್ಮಲ್ಲಿ ಇರುವಂಥದ್ದಾಗಿದೆ. ಸೊ ನಿಮಗೆ ಒಂದು ಗೈಡೆನ್ಸ್ ಕೊಡುವಂಥದ್ದಾಗಿದ್ದರೆ ನಿಮ್ಮ ಭಾವನೆಗಳಿಗೆ, ಈ ಒಂದು ವಿಚಾರಗಳಲ್ಲಿ ಇರುವಂಥ ಗೊಂದಲಗಳಿಗೆ ನೀವು ಮುಂದೆ ಹೋಗಬೇಕು ಅನ್ನೋದಾದರೆ ಏನು ಅನ್ನೋದು ನೋಡೋಣ. ತುಂಬ ಆಲೋಚನೆ ಮಾಡಬೇಡ. ಎಷ್ಟು ಓವರ್ ಥಿಂಕಿಂಗ್ ಮಾಡ್ತೀಯ ಅಷ್ಟು ನೀನು ಎಲ್ಲಿ ನಿಂತಿದೆಯಾ ಅಲ್ಲೇ ನಿಂತಿರ್ತೀಯ. ಏನು ಬದಲಾವಣೆ ಆಗಿದೆ ಅದರಿಂದ ದೇವರಿಗೆ ಸರೆಂಡರ್ ಮಾಡಿ ಮುಂದೆ ಹೋಗು. ಆ ಬದಲಾವಣೆ ಸುಮ್ಮನೆ ಆಗಿಲ್ಲ ನಿಮ್ಮ ಲೈಫಲ್ಲಿ. ಆ ಒಂದು ಹೊಸ ಅಧ್ಯಾಯಕ್ಕೆ ನೀವು ಮುಂದೆ ಹೋಗಬೇಕಾಗಿರೋವಂಥದ್ದಾಗಿದೆ. ಹಾಗೆ ಈ ಬದಲಾವಣೆ ಆಗಿರೋವಂಥದ್ದು. ಆದರೆ ನನ್ನ ಎಷ್ಟು ಎನರ್ಜಿ ಲೋ ಆಯಿತು, ನಿಮ್ಮ ಎನರ್ಜಿ ಕೂಡ ಅಷ್ಟೇ ಲೋ ಆಗೋಗಿದೆ. ಭಯ ಪಡ್ತಾ ಇದ್ದೀರ ಮುಂದೆ ಹೋಗೋಕ್ಕೆ. ಸೊ ದೇವರಲ್ಲಿ ನಂಬಿಕೆ ಇಟ್ಟು, ಈ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ನೀವು ಮುಂದೆ ಹೋಗಬೇಕಾಗಿರುವಂಥದ್ದಾಗಿದೆ. ನಿಮ್ಮ ಲೈಫಲ್ಲಿ ಅಬೆಂಡೆನ್ಸ್, ಪ್ರಾಸ್ಪರಿಟಿ ಏನು ಕಾಯ್ತಾ ಇದ್ರಿ ಅದು ಸಿಗುವಂಥದ್ದಾಗಿದೆ. ಈ ವ್ಯಕ್ತಿ ಜೊತೆ ನೀವು ಮಾತಾಡಬೇಕಾಗಿರುವಂಥದ್ದಾಗಿದೆ. ನಿಮ್ಮ ಮನಸ್ಸನ್ನ ಬಿಚ್ಚಿ ಅವ್ರ ಜೊತೆ ನೀವು ನಿಮ್ಮ ಗೊಂದಲಗಳೇ ಆಗಿರಲಿ ಅವ್ರ ಹತ್ರ ಶೇರ್ ಮಾಡಬೇಕಾಗಿರುವಂಥದ್ದಾಗಿದೆ. ನಿಮ್ಮ ಫಿಯರ್ಸಿಂದ ಆಚೆ ಬರಬೇಕಾಗಿರುವಂಥದ್ದಾಗಿದೆ. ನಿಮಗೆ ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ ಅಂದರೆ ಅವ್ರ ಜೊತೆ ಕೂತು ಮಾತಾಡೋದ್ರಿಂದಾಗಿ ಧೈರ್ಯದಿಂದ ಮುಂದೆ ಹೋಗಿ ನಿಮ್ಮ ಜೀವನದಲ್ಲಿ ಈ ಒಂದು ಹೊಸ ಅಧ್ಯಾಯಕ್ಕೆ ಭಗವಂತ ಕೊಟ್ಟಿರುವಂಥ 2ನೇ ಅವಕಾಶನ ಕಳ್ಕೋಬೇಡಿ ಅಂತ ಬರ್ತಿರೋವಂಥ ಮೆಸೇಜ್ ಆಗಿದೆ. ಸೊ ಜಸ್ಟ್ ಗೋ ಫಾರ್ ಇಟ್. ಬಿಕಾಸ್ ನಿಮಗಾಗಿ ಆ ವ್ಯಕ್ತಿ ಕಾಯ್ತಾ ಇರೋದಂತೂ ಇಲ್ಲಿ ಕಾಣಿಸ್ತಾ ಇರೋವಂಥದ್ದಾಗಿದೆ. ಕಮ್ಯುನಿಕೇಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಆ ಮನಸ್ಸು ಬಿಚ್ಚಿ ಮಾತಾಡಬೇಕಾಗಿರೋ ಭಾವನೆಗಳಿಗಾಗಿ ಕಾಯ್ತಾ ಇದ್ದಾರೆ. ಸೊ ನೀವು ಧೈರ್ಯನ ಮಾಡಿ ನಿಮ್ಮ ಮನಸ್ಸಲ್ಲಿರುವಂಥ ಆ ಭಾವನೆಗಳನ್ನ ಕೂಡ ಅವ್ರ ಹತ್ರ ಶೇರ್ ಮಾಡಬೇಕಾಗಿರುವಂಥದ್ದಾಗಿದೆ. ಜೀವನದ ಒಂದು ಹೊಸ ಅಧ್ಯಾಯನ ಎಕ್ಸ್ಪ್ಲೋರ್ ಮಾಡಬೇಕಾಗಿರುವಂಥದ್ದಾಗಿದೆ. ನೀವು ಮುಂಚೆ ಇದ್ದಂಥ ಒಂದು ವ್ಯಕ್ತಿತ್ವನ ಸೈಡಿಗಿಟ್ಟು ನೀವೇನು ಬದಲಾವಣೆ ತೊಗೊಂಡಿದ್ದೀರಾ, ಆ ಬದಲಾವಣೆಯಿಂದ ಜೀವನ ಹೇಗೆ ನಡೆಯುತ್ತೆ ಏನು ಅನ್ನೋದನ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ನೀವೇನು ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಈ ಪರ್ಸನ್ ಜೊತೆ ನೀವು ಮುಂದೆ ಹೋದಾಗ. ಮುಂದೆ ಹೋಗಿ ಅಂತ ಹೇಳಿ ಬರ್ತಿರೋಂಥ ಒಂದು ಮೆಸೇಜ್ ಆಗಿರುವಂಥದ್ದಾಗಿದೆ. ಜೀವನದ ಒಂದು ಹೊಸ ಅಧ್ಯಾಯ ನಿಮಗೆ ಒಂದು ಬೇಸ್ನ ಕಂಡಿಟ್ಕೊಟ್ಟಿದೆ. ಅಂದರೆ ಇಲ್ಲಿವರೆಗೂ ನಡೆದಂಥ ಒಂದು ಜರ್ನಿ ಫೇಸೇ ಒಂದು ನಿಮಗೆ ಒಂದು ಬೇಸ್ ಆಗಿದೆ, ಒಂದು ಕಲಿಕೆ ಆಗಿದೆ, ಒಂದು ಪಾಠ ಆಗಿತ್ತು. ಅದನ್ನು ಹಿಂದೆ ಬಿಟ್ಟು ನೀವು ಹೊಸ ವರ್ಷನಲ್ಲಿ ಏನು ಬದಲಾಗಿದ್ದೀರಾ, ಅದರಿಂದ ನಿಮ್ಮ ಒಂದು ಹೊಸ ಪ್ರಪಂಚನ ಹೇಗೆ ಕಂಡುಕೊಳ್ತೀರಾ ಅನ್ನೋದನ್ನ ನೀವು ಹುಡುಕಬೇಕಾಗಿರುವಂಥದ್ದಾಗಿದೆ, ಮುಂದೆ ಹೋಗಬೇಕಾಗಿರುವಂಥದ್ದಾಗಿದೆ. ಸೊ ಗೋ ಫಾರ್ ಇಟ್. ಅವ್ರ ಜೊತೆ ಕೂತು ಮಾತಾಡಿ. ನಿಮ್ಮ ಮನಸ್ಸಲ್ಲಿರೋ ಕನ್ಫ್ಯೂಷನ್ಸ್, ಗೊಂದಲಗಳು ದೂರ ಆದಾಗ ಕ್ಲಾರಿಟಿ ಬರುವಂಥದ್ದಾಗಿರುತ್ತೆ. ಅಲ್ಟಿಮೇಟ್ಲಿ ಇಲ್ಲಿ ಆ ವ್ಯಕ್ತಿ ಕೂಡ ನಿಮಗೋಸ್ಕರ ಕಾಯ್ತಾ ಇರೋವಂಥದ್ದಾಗಿದೆ. ಸೊ ಇಟ್ಸ್ ಅ ಟೈಮ್ ನೀವು ಕೂಡ ಆ್ಯಕ್ಷನ್ ತಗೋಬೇಕು. ಬಿಕಾಸ್ ಇಲ್ಲಿ ನಾವು ನೋಡಿದಂಥ ಈ ಒಂದು ಎನರ್ಜಿ ವ್ಯಕ್ತಿ ಕಾಯ್ತಿದ್ದಾರೆ, ನೀವು ಹೋಗಬೇಕಾಗಿದೆ ಅಷ್ಟೆ. ಸೊ ದಿಸ್ ಅ ಲಾಟ್ ಆಫ್ ಸಾಫ್ಟ್ ಎನರ್ಜಿ ಬಟ್ ಫಿಯರ್ ಎನರ್ಜಿ ಕೂಡ ಬರ್ತದೆ. ತುಂಬ ಕಾಮ್ ಆಗೋಗ್ಬಿಟ್ಟಿದ್ದೀರಾ. ಬಟ್ ಈಗ ನಿಮ್ಮ ಲೈಫಲ್ಲಿ ನೀವು ಆ ಎನರ್ಜಿನ ಒಂದು ಪಾಸಿಟಿವ್ ಆಗಿ ಆ್ಯಕ್ಟಿವ್ ಮಾಡ್ಕೋಬೇಕಾಗಿರುವಂಥದ್ದಾಗಿದೆ. ಮುಂದೆ ನುಗ್ಗಬೇಕಾಗಿದೆ, ಧೈರ್ಯನ ತಗೋಬೇಕಾಗಿದೆ. ಆ ಸ್ಟ್ರೆಂತ್ ಅನ್ನೋ ಒಂದು ಎನರ್ಜಿಯಿಂದ ನೀವು ಮುಂದೆ ಹೋಗಲೇಬೇಕು. ಭಯದಿಂದ ದೂರ ಹೋಗಬೇಕು. ಸ್ಟ್ರೆಂತ್ನ ತಗೊಳ್ಳಿ, ಧೈರ್ಯನ ತಗೊಂಡು ಮುಂದೆ ಹೋಗಿ. ನಿಮ್ಮ ಎನರ್ಜಿ, ನಿಮ್ಮ ಪ್ರೀತಿ ಇವಾಗ ರೋರ್ ಅಂದರೆ ನಿಮ್ಮ ಪ್ರೀತಿ ರೋರ್ ಆಗಬೇಕು. ಅಂದರೆ ರೋರ್ ಅಂತಂದರೆ
ಗರ್ಜನೆ ಮಾಡಬೇಕಾಗಿರುವಂಥದ್ದಾಗಿದೆ. ಸೊ ನಿಮ್ಮ ಪ್ರೀತಿಯ ಒಂದು ಗರ್ಜನೆಯಿಂದ ನೀವು ಮುಂದೆ ಹೋಗಬೇಕಾಗಿರುತ್ತೆ. ನಿಮ್ಮ ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಡಬೇಕಾಗಿರುವಂಥ ಒಂದು ಮೆಸೇಜ್ ಬರ್ತಿದೆ. ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ಕನೆಕ್ಟ್ ಆಗಿದೆ ಅಂತ. ರೆಸೊನೇಟ್ ಆಗಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಇದು ನಿಮ್ಮ ಭಾವನೆ ಆಗಿತ್ತಾ ಆ್ಯಂಡ್ ಈ ಗೈಡೆನ್ಸ್ ನಿಮಗೆ ಕನೆಕ್ಟ್ ಆಯಿತಾ ಅಂತ. ನಿಮಗೆ ನಿಮ್ಮ ಪರ್ಸನ್ ಹತ್ರ ಡೈರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ ಅಂದರೆ ಈ ಒಂದು ಮೆಸೇಜ್ನ ಅವರಿಗೆ ಶೇರ್ ಮಾಡಿ, ಹೇಳಿ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ. ಆ್ಯಂಡ್ ಐ ವಾಸ್ ನಾಟ್ ರೆಡಿ ಫಾರ್ ದಿಸ್ ಮೆಸೇಜಸ್, ಬಟ್ ಸಡನ್ನಾಗಿ ಚಾನಲೈಸ್ ಆಗಿದ್ದರಿಂದ ಹೇಗಿದೆ ಹಾಗೆ ನಾನೊಂದು ರೀಡಿಂಗ್ನ ಮಾಡಿರುವಂಥದ್ದಾಗಿದೆ. ಸೊ ಇಗ್ನೋರ್ ಹೌ ಐ ಆಮ್ ಲುಕಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.